ಈ ಜಾಗದಲ್ಲಿ ಒಂದು ದೊಡ್ಡ ತುಪಾಕಿ ಬಿದ್ದಿದೆ ಅಂತ ಇಲ್ಲಿ ಯಾರಿಗೂ ಕೂಡ ಅದನ್ನು ಲೆಕ್ಕ ಹಾಕೋಕ್ಕಾಗಿಲ್ಲ. ಇದೊಂಥರ ಅಡ್ವೆಂಚರಸ್ ಆಗಿದೆ ಗುರು. 5 ಗಂಟೆ ಟೈಮ್ ಬಂದ್ಬಿಟ್ಟು ನಮಸ್ಕಾರ ಕರುನಾಡು, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ. ನಾನಂತೂ ಸಖತ್ತಾಗಿದ್ದೀನಿ ಗುರು. 100 ಡೇಸ್ ಆಫ್ ಕರುನಾಡು ಚಾಲೆಂಜಲ್ಲಿ ನನ್ನ ಈ ಒಂದು ಸೀರೀಸ್ ಸ್ಟಾರ್ಟ್ ಆಗ್ತಾ ಇದೆ ಕೊಪ್ಪಳ ಜಿಲ್ಲೆಯಿಂದ. ನೋಡ್ಬೋದು ನಾನು ಇವಾಗ ನಿಂತ್ಕೊಂಡಿರುವಂತಹ ಪ್ಲೇಸು ಕೊಪ್ಪಳದ ಕೋಟೆ. ಈ ಕೋಟೆಯ ಬಗ್ಗೆ ತಿಳ್ಕೊಳ್ಳೋಣ ಈ ಲಾಗಲ್ಲಿ, ಮತ್ತು ಈ ಸೀರೀಸಲ್ಲಿ ಕೊಪ್ಪಳ ಬಗ್ಗೆ ತಿಳ್ಕೊಳ್ಳೋಣ. ಕೊಪ್ಪಳ ಸಿಟಿಯಲ್ಲಿರುವಂತಹ 3-4 ಪ್ಲೇಸಸನ್ನು ಎಕ್ಸ್ಪ್ಲೋರ್ ಮಾಡ್ತೀನಿ. ನೋಡ್ಕೊಂಬನ್ನಿ, ಕೊಪ್ಪಳ ಬಗ್ಗೆ ನೀವು ತಿಳ್ಕೊಂಬನ್ನಿ. ಬನ್ನಿ, ಇವಾಗ ನಾವು ಹೋಗಬೇಕಾಗಿರೋದು ಫಸ್ಟು ಈ ಒಂದು ಕೊಪ್ಪಳ ಕೋಟೆಯನ್ನು ನೋಡೋದಕ್ಕೆ. ಇವಾಗೇನು ನೀವು ನೋಡ್ತಾ ಇದ್ದೀರಲ್ಲ, ಆ್ಯಕ್ಚುಲ್ ಕೋಟೆ ಸ್ಟಾರ್ಟ್ ಆಗೋದು ಇಲ್ಲಿಂದ. ಆದರೆ ಇಷ್ಟೊತ್ತು ನೀವೇನು ನೋಡ್ಕೊಂಬಂದ್ರಲ್ಲ ಸ್ಲೋಮೋದಲ್ಲಾಗಲಿ ಅಥವಾ ಕ್ಲಿಪ್ಸಲ್ಲಾಗಲಿ, ಅದ್ಯಾವುದು ಕೂಡ ಸುಮ್ಮನೆ ಎದುರಾಳಿ ಸೇನೆಯವರಿಗೆ ಕನ್ಫ್ಯೂಸ್ ಮಾಡೋದಕ್ಕೆ ಮಾಡಿರುವಂತಹ ತಂತ್ರ. ಅವರು ಆ್ಯಕ್ಚುಲ್ ಕೋಟೆ ಇಲ್ಲೇ ಇದೆ ಅಂತ ಅವ್ರಿಗೆ ಗೊತ್ತಾಗಬಾರ್ದು, ಆ ಒಂದು ಕಾರಣಕ್ಕೆ ಮಾಡಿರುವಂತಹ ಆ ಜಿಗ್ಜಾಗ್ ಸ್ಟೈಲಲ್ಲಿರುವಂತಹ ಒಂದು ಕೋಟೆಯ ಮುಂಭಾಗ ಅಂತ ಹೇಳ್ಬೋದು. ಆ್ಯಕ್ಚುಲ್ ಕೋಟೆ ಇಲ್ಲಿಂದ ಸ್ಟಾರ್ಟ್ ಆಗೋದು. ಕೋಟೆಯ ಬಾಗಿಲುಗಳು ಇದ್ದಿದ್ದೆಲ್ಲ ಕೂಡ ಇಲ್ಲಿಯೇ ನೋಡ್ಬೋದು. ಇಷ್ಟು ದೊಡ್ಡ ಬಾಗಿಲಿಗೆ ಅಲ್ಲಿ ನೋಡ್ಬೋದು ನೀವು ಮೇಲ್ಗಡೆ ನೋಡಿ, ಅಲ್ಲಿರುವಂಥ ಹೋಲ್ಗಳಲ್ಲಿ ಬಾಗಿಲುಗಳನ್ನು ಸಿಗಿಸ್ತಾಯಿದ್ರು. ಮೇಲ್ಗಡೆ ಬಾಗಿಲುಗಳನ್ನು 2 ಕಡೆ ಸಿಗಿಸ್ಬಿಟ್ಟು ಬಾಗಿಲನ್ನು ಲಾಕ್ ಮಾಡಿದ್ರೆ, ಸತ್ಯವಾಗಲೂ ಹೇಳ್ತೀನಿ, ಎಂತಹ ದೊಡ್ಡ ಸೈನ್ಯವಿದ್ದರೂ ಕೂಡ ಈ ಬಾಗಿಲನ್ನು ತೆಗೆಯೋದಕ್ಕೆ ಆಗ್ತಾ ಇರಲಿಲ್ವಂತೆ. ಅಷ್ಟು ಬಲಿಷ್ಠವಾಗಿದ್ದಂತಹ ಕೋಟೆ ಅಂತೆ ಈ ನಮ್ಮ ಕೊಪ್ಪಳ ಕೋಟೆ. ನೋಡ್ಬೋದು ನೀವು ಇಲ್ಲಿ ಎಷ್ಟು ಹೈಟ್ ಇದೆ ಗುರು. ನನಗಿಂತ ಹೈಟ್ ಇದೆ ನೋಡೋಕೆ ಹೋದರೆ ಲೆಕ್ಕ ಹಾಕಿ. ಇಷ್ಟು ಹೈಟ್ ಇರೋದು ಈ ಒಂದು ಕಟ್ಟೆನ ಯಾರ ಕೈಯಿಂದನೂ ಹತ್ತಕ್ಕಾಗಲ್ಲ. ಹೀಗಾಗಿಯೇ ಇಲ್ಲಿ ನೋಡ್ಬೋದು ನೀವು, ರಾಜ ಮಹಾರಾಜರ ಕಾಲದಲ್ಲೂ ಕೂಡ ಯಾರ ಕೈಯಿಂದನೂ ಅಷ್ಟು ಎತ್ತರವಾಗಿರುವಂತಹ ಕಟ್ಟೆನ ಹತ್ತಕ್ಕಾಗ್ತಿರ್ಲಿಲ್ವ ಅನ್ನೋ ಕಾರಣಕ್ಕೆ ಈ ಒಂದು ಮೆಟ್ಟಿಲುಗಳನ್ನು ಕಟ್ಟಿದ್ದು. ಈ ರೀತಿ ಮೆಟ್ಟಿಲುಗಳನ್ನು ಕಟ್ಟಿ ಇಲ್ಲಿ ಸೈನಿಕರು ನಿಂತ್ಕೋತಾ ಇದ್ದರು. ಆ ಕಡೆ ಒಂದಷ್ಟು ಜನ, ಈ ಕಡೆ ಒಂದಷ್ಟು ಜನ ಸೈನಿಕರು ನಿಂತ್ಕೊಂಡ್ಬಿಟ್ಟು ಯಾರಾದರೂ ಬಾಗಿಲುಗಳನ್ನು ಒಡೆದು ಒಳಗಡೆ ಬರೋದಕ್ಕೆ ಪ್ರಯತ್ನ ಮಾಡಿದ್ರೆ ಅವರನ್ನು ಇಲ್ಲಿಂದಲೇ ದಾಳಿ ಮಾಡ್ತಾಯಿದ್ರು. ಇಷ್ಟೇ ಅಲ್ಲ, ಇನ್ನು ಮುಂದ್ಗಡೆನೂ ಕೂಡ ಸೈನಿಕರು ನಿಂತ್ಕೋತಾ ಇದ್ದರು. ಅಲ್ಲಿಗೆ ಹೋಗೋಣ ಬನ್ನಿ. ನೋಡಿದ್ರಲ್ಲ, ಇದು ಕೊಪ್ಪಳದ ಹೆಬ್ಬಾಗಿಲಿನ ಕತೆ ಗುರು. ಕೊಪ್ಪಳದ ಹೆಬ್ಬಾಗಿಲೇ ಈ ರೀತಿ ಇದೆ. ಎಷ್ಟು ಒಂದು ಸೆಕ್ಯೂರಿಟಿಯನ್ನು ಅಲಾಟ್ ಮಾಡಿದೆ ಅಂದರೆ ಕೊಪ್ಪಳ ಕೋಟೆ ಇನ್ನೇಗಿರಬೇಡ. ನೋಡ್ಕೊಂಬಿಡಿ, ಇದು ಗುರು. ಆ್ಯಕ್ಚುಲಾಗಿ ಸೈನಿಕರು ಇಲ್ಲೆಲ್ಲ ನಿಂತ್ಕೋತಾ ಇದ್ರು. ಇಲ್ಲೆಲ್ಲ ಸೈನಿಕರು ನಿಂತ್ಕೊಂಡ್ಬಿಟ್ಟು ಏನಾದರೂ ಎದುರಾಳಿ ಒಂದು ಸೈನ್ಯದವರು ಈ ಒಂದು ಕೋಟೆ ಮೇಲೆ ದಾಳಿ ಮಾಡಿದರೆ ಈ ಬಾಗಿಲಿಂದನೇ ಬರಬೇಕು ಗುರು. ಇದು ಬಿಟ್ಟರೆ ಬೇರೆ ಬಾಗಿಲೇ ಇಲ್ಲ. ಈ ಬಾಗಿಲಿಂದ ಏನಾದರೂ ಎದುರಾಳಿಗಳು ಬಂದರೆ ಇಲ್ಲೆಲ್ಲ ನಿಂತ್ಕೊಂಡಿದ್ದಂತಹ ನಮ್ಮ ಈ ಒಂದು ಕೊಪ್ಪಳ ರಾಜರ ಸೈನಿಕರು ಇಲ್ಲಿಂದ ದಾಳಿ ಮಾಡ್ತಾಯಿದ್ರು. ಒಬ್ಬರನ್ನು ಕೂಡ ಮೇಲೆ ಹೋಗೋದಕ್ಕೆ ಬಿಡ್ತಾನೆ ಇರಲಿಲ್ಲ. ಆಮೇಲೆ ಈ ಕಟ್ಟೆಗಳ ಮೇಲೆ ನಿಂತ್ಕೊಳ್ಳೋದು, ಇಲ್ಲಿ ನಿಂತ್ಕೊಳ್ಳೋದು, ಆ ಕಡೆ ಕಟ್ಟೆಗಳ ಮೇಲೆ ನಿಂತ್ಕೊಳ್ಳೋದು, ಹೀಗೆಲ್ಲ ನಿಂತ್ಕೊಂಡ್ಬಿಟ್ಟು ಎದುರಾಳಿ ಸೈನ್ಯವನ್ನು ಮೇಲ್ಗಡೆ ಹೋಗೋದಕ್ಕೆ ಬಿಡ್ತಾನೇ ಇರಲಿಲ್ಲ. ಇದು ಬಂದ್ಬಿಟ್ಟು ಕೊಪ್ಪಳದ ಒಂದು ಕೋಟೆಯ ದ್ವಾರ ಬಾಗಿಲನ್ನು ಕಾಯುವಂಥ ಸೈನಿಕರ ರಹಸ್ಯ. ನೋಡಿ ಗುರು, ಇಲ್ಲೆಲ್ಲ ಮೇಲ್ಗಡೆ ನಿಂತ್ಕೋತಾ ಇದ್ದರು. ಮತ್ತು ಇದು ನನಗನ್ಸಿದ ಮಟ್ಟಿಗೆ ರೂಮ್ ಇರ್ಬೋದು ಸೈನಿಕರಿಗೆ, ಮತ್ತು ಇಲ್ಲಿ ಬಾಗಿಲು ಕಾಯ್ತಾ ಇದ್ದಂಥ ಸಿಪಾಯಿಗಳಿಗೆ, ಅವ್ರಿಗೆ ಒಂದು ಇರೋದಕ್ಕೆ ರೂಮಿನ ವ್ಯವಸ್ಥೆ ಇದ್ದಿರಬಹುದು ಅಂತ ನನ್ನ ಊಹೆ ಗುರು. ಇಷ್ಟು ದೊಡ್ಡ ಕೋಟೆಗೆ ನೀರಿನ ಸಮಸ್ಯೆ ಬರದೇ ಇರೋ ರೀತಿ ಹೇಗೆ ನೋಡ್ಕೋತಾ ಇದ್ದರು, ಹೇಗೆ ಅವರೆಲ್ಲ ಇದನ್ನು ಮ್ಯಾನೇಜ್ ಮಾಡ್ತಾಯಿದ್ರು ಅಂತಂದರೆ, ಈ ಒಂದು ಕೋಟೆಯ ಕೆಳಭಾಗದಲ್ಲಿಯೇ ಒಂದು ನೀರಿನ ಹೊಂಡವನ್ನು ಮಾಡಿದ್ದಾರೆ. ನೋಡಿಬಿಡಿ, ಇದು ಬಂದ್ಬಿಟ್ಟು ನೀರಿನ ವ್ಯವಸ್ಥೆ. ಆ ಟೈಮಲ್ಲೂ ನೀರಿತ್ತು, ಈ ಟೈಮಲ್ಲೂ ನೀರಿದೆ. ಮಳೆ ಬರ್ತಾಯಿದ್ರೆ ನೀರು ಕೂಡ ಬರ್ತಾನೆ ಇರುತ್ತೆ. ಮೇಲ್ಗಡೆ ಬಂಡೆಗಳಿಂದ ಜಾರ್ಕೊಂಡು ಬಂದಿರುವಂಥ ನೀರು ಇಲ್ಲಿ ಕಲೆಕ್ಟ್ ಆಗ್ತಾಯಿತ್ತು. ಆ ನೀರನ್ನು ಈ ಸೈನಿಕರು ಅಥವಾ ರಾಜರುಗಳು
ಯಾರ್ಯಾರೆಲ್ಲ ಇರ್ತಿದ್ರು ಅವರೆಲ್ಲ ಆ ನೀರನ್ನು ಕುಡಿಯೋದಕ್ಕೆ ಮತ್ತು ಅವರ ದಿನನಿತ್ಯದ ಬಳಕೆಗೆ ಬಳಸ್ಕೊಳ್ತಾಯಿದ್ರು. ನೋಡಿ ಗುರು, ತುಂಬಾ ಭದ್ರವಾಗಿದ್ದಂತಹ ಕೋಟೆ ಅಂತ ಇದು. ಆ ಟೈಮ್ನಲ್ಲಿ ದಕ್ಷಿಣ ಭಾರತದಲ್ಲಿ ಅತಿ ಸುಭದ್ರವಾಗಿರುವಂತಹ ಕೋಟೆಗಳಲ್ಲಿ ಈ ಕೋಟೆನೂ ಕೂಡ ಒಂದು ಅಂತ ಹೇಳಲಾಗುತ್ತೆ. ಅದೇ ರೀತಿ ಇದೆ ಕೋಟೆ ಕೂಡ. ನೋಡಿ ಗುರು, ಇಲ್ಲಿ ಒಳಗಡೆ ಏನೋ ಬಿದ್ದಿದೆ, ಐಲ್ ಟೈಪ್ ಇದೆ, ಐಲ್ ಥರ. ಮೇಲ್ಗಡೆ ಕಲ್ಲಿಂದ ಸೋರಿದೆ ನೋಡಿ. 5 ಗಂಟೆ ಟೈಮ್ ಬಂದ್ಬಿಟ್ಟು, ಸಂಜೆ 5 ಗಂಟೆ ಟೈಮಲ್ಲಿ ಈ ರೀತಿ ನಾನೊಬ್ಬನೇ ಕೋಟೆನ ಹತ್ತಾಯಿದ್ದೀನಿ. ಇದೊಂಥರ ಅಡ್ವೆಂಚರಸ್ ಆಗಿದೆ ಗುರು. ಈ ಥರ ಒಂದಷ್ಟು ಎಕ್ಸ್ಪೆರಿಮೆಂಟ್ಗಳನ್ನು ಮಾಡಬೇಕು ಜೀವನದಲ್ಲಿ. ಬನ್ನಿ ಗುರು, ಕೋಟೆನ ಹತ್ತೋಣ, ಕೋಟೆ ಬಗ್ಗೆ ತಿಳ್ಕೊಳ್ಳೋಣ, ಕೋಟೆಯ ಇತಿಹಾಸದ ಬಗ್ಗೆ ತಿಳ್ಕೊಳ್ಳೋಣ. ಈ ಕೋಟೆ ಸ್ವಾತಂತ್ರ್ಯ ಹೋರಾಟಗಾರರಿಗೂ ಕೂಡ ಸಾಕ್ಷಿಯಾಗಿತ್ತಂತೆ, ಅದರ ಬಗ್ಗೆ ತಿಳ್ಕೊಳ್ಳೋಣ. ಮುಂಡರ್ಗಿ ಭೀಮರಾವ್ರವ್ರಿಗೂ ಕೂಡ ಈ ಕೋಟೆಗೂ ಒಂದು ಸಂಬಂಧ ಇದೆ ಅಂತೆ, ಅದರ ಬಗ್ಗೆ ತಿಳ್ಕೊಳ್ಳೋಣ. ಇಲ್ಲಿಂದ ಒಂದು ವ್ಯೂ ಕೊಡ್ತೀನಿ, ನೋಡ್ಕೊಂಡು ಬನ್ನಿ. ಅಲ್ಲಿ ಕಲ್ಲು ಮೇಲಿಂದ ನೀರು ಇಳಿತಾ ಇದೆಯಲ್ಲ, ಅದೇ ರೀತಿ ನೀರು ಇಳಿದಿಳಿದು ಆ ಒಂದು ಟ್ಯಾಂಕರ್ನಲ್ಲಿ ತುಂಬ್ತಾಯಿತ್ತು. ಅಲ್ಲಿಂದ ಇಲ್ಲಿ ವಾಸವಿರುವಂಥ ಜನ ನೀರನ್ನು ಬಳಸ್ಕೋತಾಯಿದ್ರು. ಗುರು, ಕೋಟೆನ ಹತ್ತೋದಕ್ಕೆ ತುಂಬಾ ಶಕ್ತಿ ಇರೋರು ಬೇಕು ಕಾಲಲ್ಲಿ. ಏನಕ್ಕೆ ಅಂದರೆ ನೋಡಿ, ನನ್ನ ಕೆಳಗಡೆ ಕಾಲಿಗೂ ಮತ್ತು ಮೇಲ್ಗಡೆ ಕಾಲಿಗೂ ಇರುವಂಥ ವ್ಯತ್ಯಾಸ ಎಷ್ಟು ಎತ್ತೆತ್ತರವಾಗಿ ಒಂದೊಂದೇ ಸ್ಟೆಪ್ಸ್ ಇದೆ ಗುರು, ಇಲ್ಲಿಂದ ಇಲ್ಲಿವರೆಗೂ. ಅಂದರೆ ನನ್ನ ಮೇಲ್ಗಡೆ ಕಾಲು 90 ಡಿಗ್ರಿಯಲ್ಲಿದೆ, ಅಷ್ಟು ಎತ್ತರವಾಗಿರುವಂತಹ ಒಂದು ಮೆಟ್ಟಿಲುಗಳನ್ನು ಮಾಡಿದರು. ಆದರೂ ಕೂಡ ಆಗಿನ ಕಾಲದಲ್ಲಿ ಜನ ಹತ್ತುತ್ತಾ ಇದ್ರಲ್ಲ ಗುರು, ಅದೆಂಥ ವಿಚಾರ, ಅದೆಂಥ ಆಶ್ಚರ್ಯ. ಆಗ ಜನ ಎಲ್ಲ ತುಂಬ ಗಟ್ಟಿ ಇದ್ರಲ್ಲ, ತುಂಬ ಬಲಿಷ್ಠ ವ್ಯಕ್ತಿಗಳು. ಹೀಗಾಗಿ ಅವರು ಹತ್ತೋದಕ್ಕೆ ಏನೂ ಕಷ್ಟ ಆಗ್ತಿರಲಿಲ್ಲ ಅಂತ ಅನ್ಕೋಬೋದು. ನೋಡಿ ಹೇಗೆ ಕಾಡಾಗಿದೆ. ಕೋಟೆನ ಅಥವಾ ಕಾಡಿಗೆ ಬಂದಿದ್ದೀನಾ ಒಂದು ಗೊತ್ತಾಗ್ತಾಯಿಲ್ಲ ಅಂತ ಒಂದು ಪ್ರಸಂಗ. ಏನು ಗೊತ್ತಾ, ಇದಕ್ಕೆ ಟೈಟ್ಲನ್ನು ಕಾಡಿನಲ್ಲಿ ಕೋಟೆಯನ್ನು ಕಂಡು ಹಿಡಿದ ಬಾಲಕ ಅಂತ ಹಾಕ್ಬೋದು. ಅಷ್ಟರ ಮಟ್ಟಿಗೆ ಗಲೀಜಾಗಿದೆ ಕೋಟೆ. ಗುರು, ಈ ಕೋಟೆನ ಕಟ್ಟಿಸಿದ್ಯಾರು, ಈ ಕೋಟೆ ಹುಟ್ಕೊಂಡಿದ್ದೆ ಹೇಗೆ? ಈ ರೀತಿ ನಾವೇನಾದರೂ ಇತಿಹಾಸನ ಕೆದಕ್ತಾ ಹೋದರೆ ನಮಗೆ ಉತ್ತರ ಸಿಗೋದು ಬರೀ ಈ ಮೈಸೂರು ಸಂಸ್ಥಾನದವರಿಂದ ಮಾತ್ರ. ಅಂದರೆ ಮೈಸೂರು ಸಂಸ್ಥಾನದ ಪ್ರಭಾವ ಈ ಕೋಟೆ ಮೇಲೆ ಯಾವಾಗ ಸ್ಟಾರ್ಟ್ ಆಯಿತೋ ಅಲ್ಲಿಂದ ಮಾತ್ರ ನಮಗೆ ಇತಿಹಾಸ ದೊರೆಯುತ್ತೆ. ಅದಕ್ಕಿಂತ ಮುಂಚೆದು ಇತಿಹಾಸ ಇವರು ಬರೆದು ಇಟ್ಟಿಲ್ಲ, ಅದು ನಮಗೆ ಸಿಕ್ಕಿಲ್ಲ. ಹೀಗಾಗಿ ಕೋಟೆನ ಕಟ್ಟಿದ್ಯಾರು ಅಂತ ಇಲ್ಲಿವರೆಗೂ ಕೂಡ ಗೊತ್ತೇ ಆಗಿಲ್ಲ. ಆದರೆ ಕೋಟೆಯ ವಿನ್ಯಾಸವನ್ನು, ಕೋಟೆಯ ಮೆಟ್ಟಿಲುಗಳನ್ನು ನೋಡಿದಾಗ ನಮ್ಮೆಲ್ಲರ ತಲೆಗೆ ಬರೋದು ಇದು ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ಆಗಿರ್ಬೋದು ಅಂತ. ಈ ಕೋಟೆಗೆ ಸಂಬಂಧಪಟ್ಟ ಯಾವುದೇ ಸತ್ಯವಾದ ಪುರಾವೆಗಳು ಇಲ್ಲದೇ ಇರೋ ಕಾರಣ ಇದನ್ನು ಬಾದಾಮಿ ಚಾಲುಕ್ಯರ ಕಾಲದಲ್ಲಿ ನಿರ್ಮಾಣ ಮಾಡಿರ್ಬೋದು ಅಂತ ಊಹಾಪೋಹಗಳಷ್ಟೇ, ಮಾಡಿರಬಹುದು ಅಂತ ಹೇಳ್ಬಿಟ್ಟು. ಮತ್ತು ಈ ಕೋಟೆಯ ಒಂದು ಇತಿಹಾಸ ಹೀಗೆ ಬ್ರಿಟಿಷರ ಇಲಾಖೆಗಳ ಪ್ರಕಾರ, ಬ್ರಿಟಿಷರ ಒಂದು ಅಧ್ಯಯನದ ಪ್ರಕಾರ ಈ ಕೋಟೆಯ ಒಂದು ಆಳ್ವಿಕೆ ಸ್ಟಾರ್ಟ್ ಆಗಿದ್ದು, ಈ ಕೋಟೆಯ ಇತಿಹಾಸದ ಬಗ್ಗೆ ನಮಗೆ ಸಿಕ್ಕಂಥ ಮಾಹಿತಿ ಮೈಸೂರಿನ ಟಿಪ್ಪು ಸುಲ್ತಾನ್, ಹೈದರ್ ಅಲಿ ಮತ್ತು ಹೈದರಾಬಾದಿನ ನವಾಬರು, ಬ್ರಿಟಿಷರು ಈ ಕಡೆಯಿಂದ ನಮಗೆ ಅದರ ಒಂದು ಮಾಹಿತಿ ಸಿಕ್ಕಿದೆ. ಅಲ್ಲಿಂದ ನಾವು ನೋಡೋದಾದರೆ ಈ ಒಂದು ಕೋಟೆಯ ಸಂಪೂರ್ಣ ಮಾಹಿತಿಯನ್ನು ಅವರು ಕರೆಕ್ಟಾಗಿ ಚೆನ್ನಾಗಿ ಬರೆದಿಟ್ಟಿದ್ದಾರೆ. ನೋಡ್ಕೊಂಬಿಡಿ, ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಲ್ಲಿವರೆಗೂ ನೀವು ನೋಡಿದ್ದು ಒಂದು ಸುತ್ತಿನ ಕೋಟೆ. ಆ್ಯಕ್ಚುಲಾಗಿ ಈ ಕೋಟೆ ಇರೋದು 7 ಸುತ್ತಿನ ಕೋಟೆ ಅಂತ ಕರೀತಾರೆ, ಕೊಪ್ಪಳ ಕೋಟೆಯನ್ನು ಕೂಡ. ಹೀಗಾಗಿ ಇಲ್ಲಿವರೆಗೂ ನೀವು ನೋಡಿದ್ದು ಒಂದು ಸುತ್ತಿನ ಕೋಟೆ. ಎಣ್ಸೋಣ ಗುರು, ಇಲ್ಲಿ ಯಾರಿಗೂ ಕೂಡ ಅದನ್ನು ಲೆಕ್ಕ ಹಾಕೋಕ್ಕಾಗಿಲ್ಲ. ಸಾಧ್ಯವಾದರೆ ನಾವು ಅದನ್ನು ಲೆಕ್ಕ ಹಾಕೋಣ, 7 ಸುತ್ತಿನ ಕೋಟೆಗಳನ್ನು ತೋರಿಸೋದಕ್ಕೆ ಪ್ರಯತ್ನ ಮಾಡೋಣ ಬನ್ನಿ.
ನೋಡಿ ಇದು ಬಂದ್ಬಿಟ್ಟು 2ನೇ ಸುತ್ತಿನ ಕೋಟೆಯ ಮುಖ್ಯ ದ್ವಾರ ಬಾಗಿಲು, ಅಂದರೆ 2ನೇ ಬಾಗಿಲು ಅಂತ ಹೇಳ್ಬಿಟ್ಟು ನೋಡ್ಕೊಂಬಿಡಿ ಹೇಗಿದೆ ಅಂತ. ತುಂಬ ಭದ್ರವಾಗಿರುವಂಥ ಕೋಟೆ ಅಂತ ಏನಕ್ಕೆ ಕರಿತಾ ಇದ್ರು ಅಂತ ಇವಾಗ ಗೊತ್ತಾಗ್ತಿದೆ ಗುರು. ನಾನು ಇತಿಹಾಸನ ಸರ್ಚ್ ಮಾಡಬೇಕಾದ್ರೆ ದಕ್ಷಿಣ ಭಾರತದಲ್ಲಿ ಅತಿ ಸುಭದ್ರವಾಗಿರುವಂತಹ ಕೋಟೆಗಳಲ್ಲಿ ಈ ಕೋಟೆಯು ಕೂಡ ಒಂದು ಅಂತ ಆ ಇತಿಹಾಸಕಾರರು ಹೇಳ್ತಾ ಇದ್ದಂಥ ಮಾತುಗಳು. ಆದರೆ ನಂಬಿಕೆನೇ ಬಂದಿರಲಿಲ್ವೇ, ಆಚೆ ಕಡೆಯಿಂದ ನೋಡಿದಾಗ ಕೋಟೆ ಆ ಥರ ಕಾಣ್ತಾನೇ ಇರಲಿಲ್ವೇ. ಬಟ್ ಒಳಗಡೆ ಬಂದಾಗ ಗೊತ್ತಾಗಿದ್ದು ನೀವೇ ನೋಡಿದ್ರಲ್ಲ, ಇಲ್ಲಿವರೆಗೂ ಬರೀ 2 ಸುತ್ತಿನ ಕೋಟೆ ಮಾತ್ರ ಆಗಿರೋದು. ಇದನ್ನು ದಾಟ್ಕೊಂಡ್ಬರ್ಬೇಕಾದ್ರೇ ಸುಮಾರು ಏನಿಲ್ಲ ಅಂದರೂ 1 ರಿಂದ 2 ಲಕ್ಷದ ಸೈನಿಕರನ್ನು ಹೊಂದಿರುವಂಥ ಸೈನ್ಯ ಬೇಕಾಗುತ್ತೆ. ಇನ್ನು 7 ಕೋಟೆಗಳನ್ನು ದಾಟ್ಕೊಂಡು ಹೋಗೋದು ಅಷ್ಟು ಸುಲಭದ ಮಾತಲ್ಲ. 7 ದ್ವಾರ ಬಾಗಿಲುಗಳು, 7 ಸೈನ್ಯದ ತುಂಡುಗಳನ್ನು ದಾಟ್ಕೊಂಡು ಹೋಗೋದು ಅಷ್ಟು ಈಸಿಯಾಗಿರುವಂಥ ಕೆಲಸ ಅಲ್ಲ. ಹೀಗಾಗಿ ನೋಡ್ಕೊಂಬಿಡಿ ಇಲ್ಲಿಂದ ಒಂದು ಸರಿ ವ್ಯೂನ ಹೇಗಿದೆ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಾಗಿ ನಾವು ಹೋಗಬೇಕಾಗಿರೋದು ಮೇಲ್ಗಡೆ ಇದೆ ನೋಡಿ, ಅಲ್ಲಿಗೆ. ಮುಂದೆ ಹೋಗಲಿ ದೋಣಿ ಸಾಗಲಿ ನೀನು ಅಂದ್ಕೊಂಡು ಗುರಿ ಕಡೆ. ಇದು ಬಂದ್ಬಿಟ್ಟು ಅಲ್ಲಿಂದ ಸ್ಟ್ರೇಟ್ ಬರಬಾರ್ದು, ದಾಳಿ ಮಾಡೋದಕ್ಕೆ ಶತ್ರುಗಳಿಗೆ ಈಜೇ ಆಗಬಾರ್ದು ಅಂತ ಹೇಳ್ಬಿಟ್ಟು ಈ ರೀತಿ ಆ ಕಡೆಯಿಂದ ಬಂದು ಈ ಕಡೆ ಬರೋದಕ್ಕೆ ಕರ್ವಿಂಗಲ್ಲಿ ಬಾಗಿಲುಗಳನ್ನು ಕಟ್ಟಿರೋದು. ಅಲ್ಲಿ ಮಿಸ್ ಆದರೂ ಇಲ್ಲಿ ಹೊಡಿತೀವಿ ಗುರು ಅನ್ನೋ ಥರ. ಗುರು ಇದೇನಿದು, ಇಲ್ಲೊಂದು ದೊಡ್ಡ ಕೆರೆನೇ ಇದೆ ನೋಡಿ. ಇದು ಬಂದ್ಬಿಟ್ಟು 2ನೇ ಸುತ್ತಿನ ಕೋಟೆಯಲ್ಲಿರುವಂಥ ನೀರಿನ ಸಂಗ್ರಹಣಾ ಕೇಂದ್ರ ಅಂತ ಅನ್ಬೋದು. ಇದು ಕೂಡ ಒಂದು ಕೋಟೆಯ ನೀರಿನ ಟ್ಯಾಂಕರ್ ಗುರು. ನಾವು ಇವಾಗೆಲ್ಲ ಮನೆ ಮೇಲ್ಗಡೆ ಸಿಂಟ್ಯಾಕ್ಸನ್ನು ಇಟ್ಕೋತೀವಲ್ಲ, ಆ ರೀತಿ ಆಗಿನ ಕಾಲದ ರಾಜ ಮಹಾರಾಜರು ಕೋಟೆ ಮೇಲ್ಗಡೆ ಕಟ್ಟೆ ಕಟ್ಬಿಟ್ಟು ಕಟ್ಟೆಯಲ್ಲಿ ನೀರನ್ನು ಸಂಗ್ರಹಣೆ ಮಾಡ್ತಾಯಿದ್ರು. ಮೇಲ್ಗಡೆಯಿಂದ ಕೋಟೆಯ ಮೇಲ್ಗಡೆ ಬಿದ್ದಿರೋ ಎಲ್ಲ ನೀರು ಕೂಡ ಇಲ್ಲಿಗೆ ಬಂದು ಬೀಳೋ ಥರ ಅದಕ್ಕೆ ವ್ಯವಸ್ಥೆಯನ್ನು ಮಾಡಿರ್ತಾಯಿದ್ರು. ಇದು ನೀರು ಸಂಗ್ರಹಣೆ ಮಾಡೋದಕ್ಕೆ ಎಷ್ಟು ತಲೆನ ಓಡಿಸ್ತಾಯಿದ್ರು ಅಂತ ನೋಡಿ. ಈ ಕೋಟೆನ ನೋಡಿದಾಗ ಈ ನೀರಿನ ಟ್ಯಾಂಕರ್ಗಳು ಅಂತವೆ, ಎಲ್ಲೆಲ್ಲೂ ನಾನೇ ಎಲ್ಲೆಲ್ಲೂ ನಾನೇ, ಎಲ್ಲೆಲ್ಲೂ ನಾನೇ ಅಂತ ಹೇಳ್ಬಿಟ್ಟು ಹಾಗಾಗಿದೆ. ಬನ್ನಿ ಮೇಲ್ಗಡೆ ಹೋಗೋಣ. ಏನೋ ಸಖತ್ತಾಗಿದೆ ಗುರು, ಇದೇನು ಅಲ್ಲ, ಇದು ಸ್ಟಾರ್ಟಿಂಗ್ ಅಷ್ಟೇ. ಏನೋ ನೋಡೋದು ತುಂಬ ಇದೆ. ನೀವು ನೋಡಿ ಗುರು, ಇದು ಬಂದ್ಬಿಟ್ಟು 4ನೇ ಸುತ್ತಿನ ಕೋಟೆಯ ಬಾಗಿಲು. ಇಲ್ಲಿ ಜಾಸ್ತಿ ಹೊತ್ತು ಕೂತ್ಕೊಂಡ್ರೆ ಸಂಜೆ ಆಗ್ಬಿಡುತ್ತೆ. ಆಂಜನೇಯ ನೋಡಿ ಯಾವ ರೀತಿ ಕೂತ್ಕೊಂಡಿದ್ದಾರೆ ಗುರು. ಈ ಕೊಪ್ಪಳದ ವ್ಯೂ ನೋಡಿದ್ರಲ್ಲ, ಇವಾಗ 5ನೇ ಭದ್ರಕೋಟೆ ಒಳಗಡೆ ಕಾಲಿಡ್ತಾ ಇದ್ದೀವಿ. ನೋಡ್ಕೊಂಬಿಡಿ ಇಲ್ಲಿಂದ ಹೇಗಿದೆ 5ನೇ ಭದ್ರಕೋಟೆ. ಕೋಟೆಯ ಒಳಗಡೆ ಬಚ್ಚಿಟ್ಕೊಂಡಿರ್ತಾರೆ. ವೀರಪ್ಪ ದೇಸಾಯಿ ಅವರು ಅಡುಗೆ ಕೊಡ್ತಾರೆ. ಈ ಜಾಗದಲ್ಲಿ ಒಂದು ದೊಡ್ಡ ತುಪಾಕಿ ಬಿದ್ದಿದೆ ಅಂತ. 4ನೇ ಸುತ್ತಿನ ಕೋಟೆಯ ವಾಚ್ ಟವರ್ ನೋಡಿ.